ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಜೋರಾಗಿದೆ. ಬೀದಿಗಳಲ್ಲಿ ನಾಯಿ ದಾಳಿ ಮಾಡ್ತವೆ ಅನ್ನೋ ಭಯ ಜನರನ್ನ ಕಾಡೋಕೆ ಶುರುವಾಗಿದೆ. ಪುಂಡ ಪೋಖರಿಗಳಿಗೆ ಹೆದರದವರು ಬೀದಿ ನಾಯಿಗಳ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ. ಈ ಮಧ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರುವ ಅವ್ಯವಸ್ಥೆ ಒಂದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಿದೆ ಬೌಬೌಗಳ ಅಟ್ಯಾಕ್. ಬೀದಿ ನಾಯಿ ಕಚ್ಚಿದ ಪ್ರಕರಣಗಳ ಸಂಖ್ಯೆಯಲ್ಲಿ ಏರಿಕೆ. ನರಭಕ್ಷಕಗಳ ಕಾಟದಿಂದ ಹೆಚ್ಚಳವಾಯಿತು ಸಾವಿನ ಸಂಖ್ಯೆ. ವೈದ್ಯರು ಕೇರ್ಲೆಸ್, ವೈರಲ್ ಆಯಿತು ವಿಡಿಯೋ. ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಕಾಟ ಜೋರಾಗಿದೆ. ಪ್ರತಿಯೊಂದು ಏರಿಯಾದಲ್ಲೂ ನಮ್ಮದೇ ಹವಾ ಅಂತ ಕಂಡವರನ್ನ ಕಚ್ಚುತ್ತಾ ಓಡಾಡುತ್ತಿವೆ. ಇದಕ್ಕೆ ಬ್ರೇಕ್ ಹಾಕಬೇಕಿದ್ದ ಪಾಲಿಕೆ ಸುಮ್ಮನಿರೋಕ್ಕಾಗದೆ ಬಿರಿಯಾನಿ ಹಾಕಿ ಬಾಡೂಟ ಹಾಕಲು ಸಿದ್ಧವಾಗಿರೋದು ಸಾರ್ವಜನಿಕರ ಜೀವಕ್ಕೆ ಕುತ್ತು ತರುತ್ತಿದೆ. ರಾಜ್ಯದಲ್ಲಿ ಬೀದಿ ನಾಯಿಗಳ ಹಾವಳಿ ಜೋರಾಗಿದ್ದು ಕಂಡವರಿಗೆ ನಾಯಿಗಳು ಕಚ್ಚುತ್ತಿವೆ. ಈ ವರ್ಷದಲ್ಲಿ ಇಲ್ಲಿವರೆಗೂ 30ಕ್ಕೂ ಹೆಚ್ಚು ಜನರನ್ನ ಬೀದಿ ನಾಯಿಗಳು ಬಲಿ ಪಡೆದುಕೊಂಡಿವೆ. ಗುಂಪಾಗಿ ಮನುಷ್ಯರ ಮೇಲೆ ಏಕಾಏಕಿ ದಾಳಿ ಮಾಡುತ್ತಿವೆ. ಇದರಿಂದಾಗಿ ಏನು ಮಾಡಬೇಕು ಎಂಬುದು ತೋಚದೆ ಪರದಾಟ ನಡೆಸುವ ಸ್ಥಿತಿ ನಿರ್ಮಾಣವಾಗಿದ್ದು ನಾಯಿಗಳ ಹಾವಳಿಗೆ ಕಡಿವಾಣ ಹಾಕದೆ ಪಾಲಿಕೆ ಮಾತ್ರ ಸೈಲೆಂಟ್ ಆಗಿ ಕುಳಿತಿದೆ. ಒಂದೆಡೆ ನಾಯಿಗಳ ಹಾವಳಿ ಜೋರಾಗಿದ್ರೆ ಮತ್ತೊಂದೆಡೆ ಆಸ್ಪತ್ರೆಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ. ಮುಂಜಾನೆ ತೆರೆಯಬೇಕಾಗಿರುವ ಆಸ್ಪತ್ರೆಗಳು 10 ಗಂಟೆಯಾದ್ರೂ ತೆರೆಯುತ್ತಿಲ್ಲ. ನಾಯಿ ಕಚ್ಚಿದೆ, ಇಂಜೆಕ್ಷನ್ ತಗೊಳ್ಬೇಕು ಅಂತ ಹೇಳಿದ್ರು ವೈದ್ಯರು ಕೇರ್ಲೆಸ್ ಮಾಡಿರೋ ವಿಡಿಯೋ ತುಣುಕು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು ಆರೋಗ್ಯ ಇಲಾಖೆ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಒಟ್ನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ನಾಯಿಗಳ ಹಾವಳಿ ಜೋರಾಗಿದ್ದು ಪ್ರಾಥಮಿಕ ಕೇಂದ್ರಗಳಂತೂ ನಿದ್ದೆಗೆ ಜಾರಿದ್ದು ಆದಷ್ಟು ಬೇಗ ಪಾಲಿಕೆ ಏನಾದ್ರೂ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಇನ್ನಷ್ಟು ಜೀವಗಳು ಬಲಿಯಾಗೋದಂತೂ ಸತ್ಯ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.